ಇಲ್ಲಿಯವರೆಗೆ ಅಲ್ಲಿ ವಿರಾಟ್ ಕೂಡ ವಿಮಾನ ನಿಲ್ದಾಣದ ಕಡೆಗೆ ಹೋಗುತ್ತಿದ್ದನು. ಅವನ ಚಾಲಕ ಕಾರು ಚಲಾಯಿಸುತ್ತಿದ್ದನು. ಅವನು ಹಿಂದಿನ ಸೀಟಿನಲ್ಲಿ ಕುಳಿತು ತನ್ನದೇ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದನು. ಇಲ್ಲ, ತನ್ನ ಆಲೋಚನೆಗಳಲ್ಲಿ ಅಲ್ಲ, ಕಾವ್ಯಾಳ ಆಲೋಚನೆಗಳಲ್ಲಿ. ಅವನು ಬಯಸದಿದ್ದರೂ ಅವನ ತಲೆಯಲ್ಲಿ ಕೇವಲ ಕಾವ್ಯ ಸುತ್ತುತ್ತಿದ್ದಳು. ಮುಂದುವರಿದ ಭಾಗ. ಕಾವ್ಯ ತಳಮಳದಿಂದ ಅವನನ್ನು ಯಾವಾಗ ಹಿಂತಿರುಗುತ್ತೀರಿ ಎಂದು ಕೇಳಿದ್ದು ಅವಳ ಮಾತುಗಳಲ್ಲಿ ಎಷ್ಟು ಆತ್ಮೀಯತೆ ಇತ್ತು. ವಿರಾಟ್ಗಾಗಿ ಎಷ್ಟು ಚಡಪಟಿಕೆ ಇತ್ತು. ಅದು ಈಗ ವಿರಾಟ್ಗೆ ಕ್ಷಣ ಕ್ಷಣಕ್ಕೂ ಕಾಡುತ್ತಿತ್ತು. ಅವನು ಸಿಗರೇಟ್ ಹಚ್ಚಿ ತನ್ನ ತುಟಿಗಳ ಮೇಲೆ ಇಟ್ಟುಕೊಂಡು ಮನಸ್ಸಿನಲ್ಲಿ ಇದು ಆಗಬಾರದಿತ್ತು. ನನಗಾಗಿ ನಿನ್ನ ಕಣ್ಣುಗಳಲ್ಲಿ ಏನು ಕಾಣುತ್ತಿದೆ? ನನಗಾಗಿ ನೀನು ಏನು ಅನುಭವಿಸುತ್ತಿದ್ದೀಯಾ? ನನಗಾಗಿ ನಿನ್ನ ಹೃದಯದಲ್ಲಿ ಯಾವ ಭಾವನೆಗಳು ಮೊಳಕೆ ಹೊಡೆಯುತ್ತಿವೆ? ಇದೆಲ್ಲವೂ ಆಗಬಾರದಿತ್ತು. ನನಗೆ ಈ ಪ್ರೀತಿ ಎಂದರೆ ದ್ವೇಷ. ಈ ಪ್ರೀತಿ ಎಂಬ ವಿಷಯವೆಂದರೆ ದ್ವೇಷ. ನಾನು ಒಮ್ಮೆ ಮೋಸ ಹೋಗಿದ್ದೇನೆ, ಮತ್ತೆ ಮೋಸ ಹೋಗಲು ಬಯಸುವುದಿಲ್ಲ. ನಿನಗೆ ನೀಡಲು ನನ್ನ ಬಳಿ ಏನೂ ಇಲ್ಲ. ನಾನು ಒಳಗೆ ಟೊಳ್ಳಾಗಿದ್ದೇನೆ, ಸಂಪೂರ್ಣವಾಗಿ ಟೊಳ್ಳು. ನನ್ನ ಹತ್ತಿರ ಬರಲು ಪ್ರಯತ್ನಿಸಬೇಡ, ನಿನಗೆ ಏನೂ ಸಿಗುವುದಿಲ್ಲ ಎಂದು ತುಂಬ ಕೋಪದಿಂದ ಅವನು ಇದೆಲ್ಲವನ್ನು ಯೋಚಿಸುತ್ತಿದ್ದನು. ಅತ್ತ ಹೋಟೆಲ್ನಲ್ಲಿ ಅವಿನಾಶ್ನ ಧ್ವನಿ ಗಹನಾಳ ಕಿವಿಗಳಿಗೆ ಬಿದ್ದ ತಕ್ಷಣ ಅವಳು ಇದ್ದಕ್ಕಿದ್ದಂತೆ ಮೌನವಾಗುತ್ತಾಳೆ ಮತ್ತು ತಕ್ಷಣ ಹಿಂತಿರುಗಿ ನೋಡುತ್ತಾಳೆ. ಅವಳು ಇದ್ದಕ್ಕಿದ್ದಂತೆ ತಿರುಗಿದ್ದರಿಂದ ಅವಳ ರೇಷ್ಮೆಯಂಥ ಕೂದಲು ಅವಿನಾಶ್ನ ಮುಖಕ್ಕೆ ತಾಗುತ್ತದೆ ಮತ್ತು ಅವಳ ಕೂದಲಿನಿಂದ ಬರುವ ಸುವಾಸನೆ ಅವಿನಾಶ್ನ ಒಳಗೆಲ್ಲ ವ್ಯಾಪಿಸುತ್ತದೆ. ನೀವು ಎಂದು ಗಹನ ಆಶ್ಚರ್ಯದಿಂದ ಹೇಳುತ್ತಾಳೆ. ಅವಳ ಧ್ವನಿಯಿಂದ ಅವಿನಾಶ್ ಕೂಡ ಎಚ್ಚರಗೊಳ್ಳುತ್ತಾನೆ. ಕ್ಷಮಿಸಿ, ನನ್ನಿಂದಾಗಿ ನೀವು ಕಾಯಬೇಕಾಯಿತು. ದಾರಿಯಲ್ಲಿ ನನಗೆ ಸ್ವಲ್ಪ ಕೆಲಸವಿತ್ತು, ಅದಕ್ಕೆ ರೀಮಾಳಿಗೆ ತಡವಾಯಿತು ಮತ್ತು ನೀವು ಹಸಿವಿನಿಂದ ಇರಬೇಕಾಯಿತು. ಅವನ ಮಾತಿನ ಶೈಲಿ ಎಂಥದ್ದಾಗಿತ್ತು ಎಂದರೆ ಗಹನ ಅದರಲ್ಲಿ ಕಳೆದು ಹೋದಳು. ಈ ಸಮಯದಲ್ಲಿ ಅವನು ಮಾತನಾಡುತ್ತಲೇ ಇರಬೇಕು ಮತ್ತು ಅವಳು ಹಾಗೆಯೇ ಕೇಳುತ್ತಲೇ ಇರಬೇಕೆಂದು ಅವಳಿಗೆ ಅನಿಸುತ್ತಿತ್ತು. ಅವಿನಾಶ್ ಯಾವಾಗ ಮೌನವಾದನು ಮತ್ತು ಅವಳು ಮಾತನಾಡುವುದನ್ನು ಕಾಯುತ್ತಿದ್ದಾನೆಂದು ಅವಳಿಗೆ ತಿಳಿದಿರಲಿಲ್ಲ ಮತ್ತು ಅವಳು ಹುಚ್ಚರಂತೆ ಅವನನ್ನು ನೋಡುತ್ತಲೇ ಇದ್ದಳು. ರೀಮಾ ಮನಸ್ಸಿನಲ್ಲಿ ಈ ಹುಡುಗಿಯ ಬಗ್ಗೆ ಏನು ಹೇಳಲು ಸಾಧ್ಯವಿಲ್ಲ. ಇದನ್ನು ಯೋಚಿಸುತ್ತಾ ಅವಳು ತನ್ನ ಮೊಣಕೈಯಿಂದ ಅವಳನ್ನು ಸ್ವಲ್ಪ ಚುಚ್ಚುತ್ತಾಳೆ. ಇದರಿಂದ ಗಹನಾಳಿಗೆ ತಾನು ಏನು ಮಾಡುತ್ತಿದ್ದಾಳೆಂದು ಅರಿವಾಗುತ್ತದೆ. ಆದರೆ ಅವಳು ಬಯಸಿದರೂ ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ಅವಿನಾಶ್ ರೀಮಾ ಕಡೆ ನೋಡಿ, ಸರಿ, ಈಗ ನಾನು ಹೋಗುತ್ತೇನೆ, ಮನೆಗೆ ಜಾಗರೂಕತೆಯಿಂದ ಹೋಗಿ ಎಂದು ಹೇಳಿ ಅವನು ಅಲ್ಲಿಂದ ಹೋಗಲು ಹೆಜ್ಜೆ ಹಾಕುತ್ತಾನೆ. ಏಕೋ ಅವನನ್ನು ಹೋಗುವುದನ್ನು ನೋಡಿ ಗಹನಾಳ ಮುಖ ಇದ್ದಕ್ಕಿದ್ದಂತೆ ಕುಗ್ಗಿ ಹೋಯಿತು. ಅವಿನಾಶ್ ಹೋಗುವುದು ಅವಳಿಗೆ ಅಷ್ಟೇನು ಇಷ್ಟವಿರಲಿಲ್ಲ. ಈ ವಿಷಯವನ್ನು ರೀಮಾ ಕೂಡ ಗಮನಿಸುತ್ತಾಳೆ. ಅವಳು ಇದ್ದಕ್ಕಿದ್ದಂತೆ ಅವಿನಾಶ್ನನ್ನು ಕರೆದು, ಅಣ್ಣ, ಊಟದ ಸಮಯವಾಗಿದೆ, ನೀವು ಕೂಡ ನಮ್ಮೊಂದಿಗೆ ಊಟ ಮಾಡಿ ಅಲ್ವಾ ಗಹನ ಎಂದು ಅವಳು ಅವಳ ಮನಸ್ಸನ್ನು ಪರೀಕ್ಷಿಸುತ್ತಾ ಹೇಳುತ್ತಾಳೆ. ಗಹನ ಬಯಸಿದಂತೆಯೇ ಅವಳು ತಕ್ಷಣ ಯೋಚಿಸದೆ ನಿಲ್ಲಿ ಪ್ಲೀಸ್ ಎನ್ನುತ್ತಾಳೆ. ಓಹೋ, ಸಾಮಾನ್ಯವಾಗಿ ಅವಿನಾಶ್ನ ಮುಂದೆ ಅವಳ ನಾಲಿಗೆ ತೆರೆಯುವುದಿಲ್ಲ ಮತ್ತು ಈಗ ಹೇಗೆ ಅವಳು ಅವನಿಗೆ ಇದೆಲ್ಲವನ್ನು ಹೇಳಿದಳು? ಕ್ಷಣಕಾಲ ಅವಿನಾಶ್ ಕೂಡ ಅವಳ ಮೃದುವಾದ ಧ್ವನಿ ಮತ್ತು ಪ್ರೀತಿಯ ವಿನಂತಿಯಲ್ಲಿ ಕಳೆದು ಹೋದನು. ಗಹನಾಳಿಗೆ ತಾನು ಏನು ಹೇಳಿದೆ ಎಂದು ಅರಿವಾಗುತ್ತದೆ. ತಾನು ಹೇಳಿದ ಮಾತಿಗೆ ಈಗ ಅವಳಿಗೆ ತುಂಬ ವಿಚಿತ್ರ ಅನಿಸುತ್ತಿತ್ತು. ಅವಿನಾಶ್ ತನ್ನ ಬಗ್ಗೆ ಏನು ಯೋಚಿಸುತ್ತಾನೆ ಎಂದು ಅಂದುಕೊಂಡಳು. ಇದರ ನಂತರ ಗಹನ ಏನನ್ನೂ ಹೇಳುವುದಿಲ್ಲ ಮತ್ತು ಅವಿನಾಶ್ ಅವಳನ್ನು ನಿರಾಕರಿಸಲು ಸಾಧ್ಯವಾಗುವುದಿಲ್ಲ. ಮೂವರು ಒಟ್ಟಿಗೆ ಒಳಗೆ ಹೋಗುತ್ತಾರೆ. ಮೊದಲೇ ಟೇಬಲ್ ಕಾಯ್ದಿರಿಸಲಾಗಿತ್ತು. ಹೋಟೆಲ್ ತುಂಬ ದುಬಾರಿಯಾಗಿದೆ ಎಂದು ಅವಿನಾಶ್ ನೋಡುತ್ತಾನೆ. ಗಹನ ವಿರಾಟ್ ಸೂರ್ಯವಂಶಿಯ ಸಹೋದರಿ ಎಂದು ಅವನಿಗೆ ಇನ್ನೂ ತಿಳಿದಿರಲಿಲ್ಲ. ಅದೇ ವಿರಾಟ್ ಸೂರ್ಯವಂಶಿಯ ಕಂಪನಿಯಲ್ಲಿ ಅವಿನಾಶ್ ಒಬ್ಬ ಸಾಮಾನ್ಯ ಉದ್ಯೋಗಿ. ರೀಮಾ ಆರ್ಡರ್ ಮಾಡುತ್ತಾಳೆ, ಏಕೆಂದರೆ ಗಹನ ಮತ್ತು ಅವಿನಾಶ್ ಇಬ್ಬರೂ ಮೌನವಾಗಿ ಕುಳಿತಿದ್ದರು. ಇಬ್ಬರ ಬಾಯಿಯಲ್ಲಿ ನಾಲಿಗೆ ಇಲ್ಲವೇನೋ ಎಂಬಂತೆ. ಇದನ್ನು ನೋಡಿದ ರೀಮಾ ವಾಶ್ರೂಮ್ಗೆ ಹೋಗುವ ನೆಪದಲ್ಲಿ ಅಲ್ಲಿಂದ ಎದ್ದು ಹೋಗುತ್ತಾಳೆ, ಇಬ್ಬರೂ ಒಂಟಿಯಾಗಿ ಏನಾದರೂ ಮಾತನಾಡಲಿ ಎಂದು. ಮತ್ತೊಂದೆಡೆ ಕಾವ್ಯಾಳಿಂದ ದೂರವಿರಲು ಅಥವಾ ಕಾವ್ಯಾಳನ್ನು ತನ್ನಿಂದ ದೂರವಿಡಲು ವಿರಾಟ್ ಕೂಡ ದುಬೈಗೆ ಹೊರಟು ಹೋದನು. ಬೇರೆ ವಿಷಯವೇನೆಂದರೆ ಅವನಿಗೆ ಆಗಾಗ ಕಾವ್ಯಾಳ ನೆನಪು ಬರುತ್ತಿತ್ತು. ಕಾವ್ಯಾಳ ಸ್ಥಿತಿಯು ಇದೇ ಆಗಿತ್ತು. ಅವಳು ತನ್ನ ಕೋಣೆಯಲ್ಲಿ ಬೇಸರದಿಂದ ಕುಳಿತು ವಿರಾಟ್ ಬಗ್ಗೆಯೇ ಯೋಚಿಸುತ್ತಿದ್ದಳು. ಅವಳ ಹೃದಯ ಮಿದುಳು ಏನೂ ಕೆಲಸ ಮಾಡುತ್ತಿರಲಿಲ್ಲ. ಕೇವಲ ಒಂದೇ ಒಂದು ವಿಷಯ, ವಿರಾಟ್ ಏಕೆ ಹೋದನು, ಅವನು ಯಾವಾಗ ಹಿಂತಿರುಗುತ್ತಾನೆ ಎಂದು ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ಳುತ್ತಿದ್ದಳು. ಆದರೆ ಅವಳ ಬಳಿಯೂ ಉತ್ತರವಿರಲಿಲ್ಲ. ಅಲ್ಲಿ ಹೋಟೆಲ್ನಲ್ಲಿ ರೀಮಾ ಇಬ್ಬರನ್ನು ಒಂಟಿಯಾಗಿ ಬಿಟ್ಟು ಹೋಗುತ್ತಾಳೆ ಮತ್ತು ಒಂದು ಸ್ಥಳದಲ್ಲಿ ಅಡಗಿಕೊಂಡು ಇಬ್ಬರನ್ನು ನೋಡಲು ಪ್ರಾರಂಭಿಸುತ್ತಾಳೆ. ಇಬ್ಬರೂ ಇನ್ನೂ ಮೌನವಾಗಿ ಕುಳಿತಿದ್ದರು. ಆಗಾಗ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಿದ್ದರು, ಆದರೆ ಏನನ್ನೂ ಹೇಳುತ್ತಿರಲಿಲ್ಲ. ಇದನ್ನು ನೋಡಿದ ರೀಮಾ
ಮುಖ ಸಿಂಡರಿಸಿಕೊಂಡು ಈ ಇಬ್ಬರ ಬಗ್ಗೆ ಏನು ಹೇಳಲು ಸಾಧ್ಯವಿಲ್ಲವೆಂದು ಅಂದುಕೊಳ್ಳುತ್ತಾಳೆ. ಅವಳು ಹಿಂತಿರುಗಿ ಬಂದು ಕುಳಿತುಕೊಳ್ಳುತ್ತಾಳೆ. ಸ್ವಲ್ಪ ಸಮಯದಲ್ಲೇ ವೇಟರ್ ಊಟ ತೆಗೆದುಕೊಂಡು ಬರುತ್ತಾನೆ. ಮೂವರು ಊಟ ಮಾಡಲು ಪ್ರಾರಂಭಿಸುತ್ತಾರೆ. ಕೇವಲ ರೀಮಾ ಏನಾದರೂ ಮಾತನಾಡುತ್ತಿದ್ದಳು ಮತ್ತು ಅವರಿಬ್ಬರು ಕೇವಲ ಹಾ ಎನ್ನುತ್ತಿದ್ದರು. ಗಹನ ಅವಿನಾಶ್ನೊಂದಿಗೆ ಮಾತನಾಡಲು ಬಯಸುತ್ತಿದ್ದಳು, ಆದರೆ ಅವನು ಅವಕಾಶ ಕೊಡುತ್ತಿರಲಿಲ್ಲ. ಏಕೋ ಗಹನ ಅವನ ಕಡೆಗೆ ಆಕರ್ಷಿತಳಾಗುತ್ತಿದ್ದಳು. ಬಹುಶಃ ಮೊದಲ ನೋಟದ ಪ್ರೀತಿಯಾಗಿರಬಹುದು, ಆದರೆ ಅವಿನಾಶಿಗೆ ತಿಳಿದಿಲ್ಲ. ದಿನ ಕಳೆದು ರಾತ್ರಿಯಾಗುತ್ತದೆ, ಆದರೆ ಕಾವೇಳಿಗೆ ಎಲ್ಲಿಯೂ ನೆಮ್ಮದಿರಲಿಲ್ಲ. ತನ್ನ ಕೋಣೆ ಅವಳದ್ದೆಂದು ಅವಳಿಗೆ ಅನಿಸುತ್ತಿರಲಿಲ್ಲ. ವಿರಾಟ್ ಸ್ಟಡಿ ರೂಮ್ನಲ್ಲಿ ವಾಸಿಸುತ್ತಿದ್ದರೂ ಅವಳ ಕಣ್ಣುಗಳ ಮುಂದೆ ಇದ್ದನು. ಆದರೆ ವಿರಾಟ್ನ ದೂರವು ಅವಳು ಅವನಿಗಾಗಿ ಎಷ್ಟು ವಿಚಲಿತಳಾಗಿದ್ದಾಳೆಂದು ಅವಳಿಗೆ ಅರಿವು ಮೂಡಿಸಿತು. ಓಹೋ, ಈ ಸ್ಯಾಡಿಸ್ ಎಲ್ಲಿ ಹೋದನು? ಅವನಿಲ್ಲದೆ ನನಗೆ ಏನೂ ಚೆನ್ನಾಗಿ ಅನಿಸುವುದಿಲ್ಲ. ಇದೇನು ನನಗೇನು ಆಗಿದೆ? ಅವನ ಬಗ್ಗೆ ನಾನು ಏನನ್ನೂ ಅನುಭವಿಸಲು ಪ್ರಾರಂಭಿಸುತ್ತಿದ್ದೇನೆ. ನಾನು ಆ ಸ್ಯಾಡಿಸ್ನನ್ನು ಪ್ರೀತಿ ಎಂದು ಹೇಳುವಾಗ ಅವಳು ಮೌನವಾಗುತ್ತಾಳೆ. ಭಾರತದಲ್ಲಿ ರಾತ್ರಿಯಾದರೆ ಅಮೆರಿಕದಲ್ಲಿ ಬೆಳಿಗ್ಗೆಯಾಗಿತ್ತು. ವಿವೇಕ್ ಇಷ್ಟು ದಿನ ಕಾಯುತ್ತಿದ್ದ ಮುಂಜಾನೆ ಅವನಿ ಬಗ್ಗೆ ಯೋಚಿಸುತ್ತಾ ಅವನಿಗೆ ನಿದ್ದೆ ಬರಲಿಲ್ಲ. ಅವನಿಯ ಮಾತುಗಳು, ಅವಳ ಸ್ವಭಾವ, ಅವಳ ಸಹವಾಸ ಎಲ್ಲವೂ ಅವನಿಗೆ ತುಂಬ ಇಷ್ಟವಾಗಿತ್ತು. ಪರಿಸ್ಥಿತಿ ಹೇಗಿತ್ತೆಂದರೆ ಅವಳು ಇಡೀ ದಿನ ಅವನೊಂದಿಗೆ ಕಳೆಯಬೇಕೆಂದು ಅವನು ಬಯಸಿದನು. ಇಲ್ಲ, ಇಂದು ಅವನಿಗೆ ಯಾವುದೇ ಕೆಟ್ಟ ಉದ್ದೇಶವಿರಲಿಲ್ಲ. ಅವನು ಕೇವಲ ಅವಳೊಂದಿಗೆ ಸಮಯ ಕಳೆಯಲು ಬಯಸಿದನು, ಮಾತನಾಡಲು ಬಯಸಿದನು. ಅವನು ಅವಳಿಗಾಗಿ ಬಹಳ ಕಾತರದಿಂದ ಕಾಯುತ್ತಿದ್ದನು. ಅದೇ ಸಮಯದಲ್ಲಿ ಅವನ ಮನೆಯ ಡೋರ್ ಬೆಲ್ ಮೊಳಗಿತು. ಅವನು ತಕ್ಷಣ ಬಾಗಿಲು ತೆರೆಯುತ್ತಾನೆ. ಅವನು ನೇರವಾಗಿ ಎದುರು ನಿಂತಿದ್ದಳು. ಕಪ್ಪು ಟಾಪ್, ಬಿಳಿ ಪ್ಯಾಂಟ್, ಚಿನ್ನದ ಕೂದಲು, ಗುಲಾಬಿ ತೊಟ್ಟಿಗಳು. ತುಂಬ ಸರಳ ಮತ್ತು ತುಂಬ ಮುದ್ದಾಗಿ ಕಾಣುತ್ತಿದ್ದಳು. ವಿವೇಕ್ ಅವಳನ್ನು ನೋಡುತ್ತಾ ನಿಂತು ಬಿಟ್ಟನು. ಅವನಿ ಒಳಗೆ ಬರುತ್ತಾ, ನಿನಗಾಗಿ ಸೂಪ್ ತಯಾರಿಸಿ ತಂದಿದ್ದೇನೆ. ನಿನ್ನ ಆರೋಗ್ಯ ಸರಿಯಿಲ್ಲ ತಾನೆ, ಅದಕ್ಕೆ. ಅವಳ ಮಾತಿನಲ್ಲಿ ಒಂದು ರೀತಿಯ ಆತ್ಮೀಯತೆ ಇತ್ತು. ಅವನಿ ನೇರವಾಗಿ ಅಡುಗೆ ಮನೆಗೆ ಹೋಗುತ್ತಾಳೆ. ಅವಳು ಹಕ್ಕಿನಿಂದ ಒಳಗೆ ಬರುವುದು, ನಂತರ ಅಡುಗೆ ಮನೆಗೆ ಹೋಗುವುದು ವಿವೇಕ್ಗೆ ಒಳ್ಳೆಯದಾಯಿತು. ಅವನು ಅವಳ ಹಿಂದೆ ಹೋಗಿ, ನಾನು ಕೇಳಬಹುದಾ, ನನ್ನ ಬಗ್ಗೆ ಇಷ್ಟು ಚಿಂತೆ ಏಕೆ ಎಂದು ಅವಳ ಪಕ್ಕದಲ್ಲಿ ನಿಂತು ಮಾತನಾಡುತ್ತಾನೆ. ಅವನಿ ಅವನ ಕಡೆ ಒಂದು ನೋಟ ನೋಡುತ್ತಾಳೆ ಮತ್ತು ನಂತರ ಏನನ್ನೋ ಹೇಳಲು ತನ್ನ ತುಟಿಗಳನ್ನು ತೆರೆಯುತ್ತಾಳೆ. ಮೊದಲು ಅವನಿ ಅವನ ಮಾತಿಗೆ ನಗುತ್ತಾಳೆ ಮತ್ತು ನಂತರ ಅವನ ಕಡೆ ನೋಡುತ್ತಾಳೆ. ಈಗ ಚಿಂತೆ ಇರಬೇಕಲ್ವಾ? ನೀವು ಕೆಲಸಕ್ಕೆ ಬರುತ್ತಿಲ್ಲ, ಆದ್ದರಿಂದ ನಿಮ್ಮ ಪಾಲಿನ ಕೆಲಸವನ್ನು ಸಹ ನಾನು ಮಾಡಬೇಕಾಗಿದೆ. ಅದಕ್ಕಾಗಿಯೇ ನಾನು ನಿಮ್ಮನ್ನು ಬೇಗ ಗುಣಪಡಿಸುತ್ತಿದ್ದೇನೆ ಎನ್ನುತ್ತಾಳೆ. ವಿವೇಕ್ ಅವಳ ಮಾತನ್ನು ಕೇಳಿ ಮುಖ ಕಿವುಚಿಕೊಳ್ಳುತ್ತಾನೆ. ಆದ್ದರಿಂದ ನೀನು ಕೇವಲ ಕೆಲಸಕ್ಕಾಗಿ ಇಲ್ಲಿಗೆ ಬಂದಿದ್ದೀರಾ? ನಿನಗೆ ನನ್ನೊಂದಿಗೆ ಯಾವುದೇ ಸಂಬಂಧವಿಲ್ಲವಾ? ಅವನು ತುಂಬ ವಿಚಲಿತನಾಗಿ ಮಾತನಾಡುತ್ತಾನೆ. ವಿವೇಕನ ಮುಖವನ್ನು ನೋಡಿ ಅವನಿಗೆ ನಗು ಬರುತ್ತದೆ ಮತ್ತು ಮರುಕ್ಷಣವೇ ಅವಳು ಜೋರಾಗಿ ನಗುತ್ತಾಳೆ. ಬಹುಶಃ ಮೊದಲ ಬಾರಿಗೆ ಅವಳು ವಿವೇಕ್ ಮುಂದೆ ಬಹಿರಂಗವಾಗಿ ನಕ್ಕಿದ್ದಳು. ವಿವೇಕ್ ಅವಳ ಮುಗ್ಧ ನಗುವಿನಲ್ಲಿ ಕಳೆದು ಹೋದನು. ಅವನಿ ಸೂಪ್ನ ಬೌಲನ್ನು ಟ್ರೇನಲ್ಲಿ ಇಟ್ಟುಕೊಂಡು, ನೀವು ಪೂರ್ತಿ ಹುಚ್ಚರಾಗಿದ್ದೀರಾ, ಈಗ ಬೇಗ ಹೊರಗೆ ಬನ್ನಿ ಎಂದು ಅಡುಗೆ ಮನೆಯಿಂದ ಹೊರಗೆ ಹೆಜ್ಜೆ ಹಾಕುತ್ತಾ ಹೇಳುತ್ತಾಳೆ. ಕ್ಷಣಕಾಲ ವಿವೇಕ್ ತನ್ನ ವರ್ತನೆಗೆ ಆಶ್ಚರ್ಯಚಕಿತನಾದನು. ಅವನಿ ತಾನು ಕೆಲಸಕ್ಕಾಗಿ ಬಂದಿದ್ದೇನೆ, ನಿಮಗಾಗಿ ಅಲ್ಲ ಎಂದು ಹೇಳಿತು ಅವನಿಗೆ ಏಕೋ ತುಂಬ ಕೆಟ್ಟದಾಗಿ ಕಂಡಿತು. ಅವನು ಏಕೆ ತುಂಬ ವಿಚಲಿತನಾದನು? ಇದು ನನಗೇನಾಗುತ್ತಿದೆ? ನಾನು ಈ ಹುಡುಗಿಗಾಗಿ ಏಕೆ ಹುಚ್ಚನಾಗುತ್ತಿದ್ದೇನೆ? ಅಡುಗೆ ಮನೆಯಲ್ಲಿ ನಿಂತು ಅವನು ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ಳುತ್ತಿದ್ದನು. ಆಗ ಅವನಿಯ ಧ್ವನಿ ಅವನ ಕಿವಿಗೆ ಬಡಿಯಿತು, ವಿವೇಕ್, ಸೂಪು ತಣ್ಣಗಾಗುತ್ತಿದೆ ಎಂದು. ಅವನಿಯ ಧ್ವನಿಯಿಂದ ಅವನು ಪ್ರಜ್ಞೆಗೆ ಬಂದನು ಮತ್ತು ತನ್ನ ಆಲೋಚನೆಗಳನ್ನು ಅಲ್ಲಾಡಿಸಿ ಹೊರಗೆ ಹೋದನು. ಅವನಿ ಸೋಫಾದ ಮೇಲೆ ಕುಳಿತು ಅವನಿಗೆ ಕಾಯುತ್ತಿದ್ದಳು. ವಿವೇಕ್ ಕೂಡ ಅವಳ ಬಳಿ ಹೋಗಿ ಕುಳಿತನು. ನಿಜವಾಗಿಯೂ ತುಂಬ ಹಸಿವಾಗಿತ್ತು, ಆದರೆ ಏನನ್ನಾದರೂ ಮಾಡುವ ಧೈರ್ಯವಿರಲಿಲ್ಲ. ಅವನು ಬೇಗನೆ ಒಂದು ಚಮಚ ಸೂಪ್ ಕುಡಿದು ಹೇಳಿದನು, ಸರಿ, ನಾನು ಒಂದು ಮಾತು ಕೇಳಬಹುದಾ? ನಿನ್ನ ಮನೆಯವರು ಬೇರೆ ಎಲ್ಲೋ ಇರ್ತಾರಾ? ನಿನ್ನ ಬಿಟ್ಟು ಬೇರೆ ಯಾರೂ ಕಾಣಿಸೋದಿಲ್ಲ ಎಂದು ಅವನಿ ಇಲ್ಲಿ ಅಲ್ಲಿ ನೋಡುತ್ತಾ ಹೇಳಿದಳು. ಇಂದು ಇಷ್ಟು ದಿನಗಳ ನಂತರ ತನ್ನ ಮನೆಯವರ ಬಗ್ಗೆ ಕೇಳಿದಾಗ ವಿವೇಕನಿಗೆ ನೋವಾಯಿತು. ಅವನು ಯಾವಾಗಲೂ ಮರೆತು ಹೋದ ಎಲ್ಲರ ಮುಖವು ಅವನ ಕಣ್ಣ ಮುಂದೆ ತಿರುಗಿತು. ಅವನ ಮುಖವು ಸಂಪೂರ್ಣವಾಗಿ ಇಳಿದು ಹೋಯಿತು. ಈಗ ಅವನಿಗೆ ಏನು ಉತ್ತರಿಸಬೇಕು ಎಂದು ಗೊತ್ತಾಗಲಿಲ್ಲ. ಅವನ ಇಳಿದ ಮುಖವನ್ನು ನೋಡಿದ ಅವನಿಗೆ ವಿವೇಕ ಹೇಳಲು ಇಷ್ಟಪಡದ ವಿಷಯ ಖಂಡಿತವಾಗಿಯೂ ಇದೆ ಎಂದು ಅನಿಸುತ್ತದೆ. ಹೇಳದಿದ್ದರೂ ಪರವಾಗಿಲ್ಲ, ಅವನ ಮನಸ್ಸಿನ ಮಾತುಗಳನ್ನು ಓದುತ್ತಾ ಹೇಳಿದಳು. ಮುಂದುವರಿಯುವುದು.